ಆನೇಕಲ್ ತಾಲೂಕಿನ ಹುಸ್ಕೂರು ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಮುನಿರತ್ನಮ್ಮ ಅವಿರೋಧ ಆಯ್ಕೆ. ಆನೇಕಲ್ ತಾಲೂಕಿನ ಹುಸ್ಕೂರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿದ್ದ ಲಕ್ಷ್ಮಮ್ಮರವರ ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನಕ್ಕೆ ಗುರುವಾರ ಚುನಾವಣೆ ನಿಗದಿಯಾಗಿತ್ತು. ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿ ಮುನಿರತ್ನರವರು ಮಾತ್ರ ನಾಮಪತ್ರ ಸಲ್ಲಿಸಿದ್ದರಿಂದ ಅಧ್ಯಕ್ಷ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆಯಾದರು. ಇನ್ನು ಹುಸ್ಕೂರು ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾದ ಮುನಿರತ್ನಮ್ಮರವರಿಗೆ ಮುಖಂಡರು ಹಾಗೂ ಕಾರ್ಯಕರ್ತರು ಬೃಹತ್ ಗಾತ್ರದ ಹೂವಿನ ಹಾರ ಹಾಕಿ ಶುಭ ಕೋರಿದರು. ಕಾಂಗ್ರೆಸ್ ಮುಖಂಡರಾದ ಮಧುರಪ್ಪ, ಮುಖಂಡರಾದ ಪಾಪಣ್ಣ, ಉಪಾಧ್ಯಕ್ಷರಾದ ಶ್ರೀನಿವಾಸ್ ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಮುಖಂಡರು ಮತ್ತು ಕಾರ್ಯಕರ್ತರು ಅಭಿನಂದಿಸಿದರು. ಮೊದಲೇ ನಮ್ಮನ್ನು ಕರೆದು ಮನೆ ಹತ್ರ ಹೇಳ್ತಾ ಇದ್ರು, ನಿಮ್ಮ ಪಂಚಾಯತಿ ಎಲ್ಲರಿಗೂ ಸ್ವಲ್ಪ ಆದ್ಯತೆ ಕೊಡ್ರಪ್ಪ, ಎಲ್ಲ ಜನಾಂಗನೂ ಚೇರ್ಮನ್ ಮಾಡುವಾಗ ಎಲ್ಲರಿಗೂ ಆದ್ಯತೆ ತೆಗೆದುಕೊಂಡು ಎಲ್ಲ ಜಾತಿವರೆಗೂ ಅವಕಾಶ ಮಾಡಿಕೊಡಿ ಅಂತ ಹೇಳ್ತಾಯಿದ್ರು. ಹಾಗಾಗಿ ಫಸ್ಟು ನಮ್ಮ ಎಸ್ಸಿನ ಮಾಡಿದ್ರು. ಅದಾದಮೇಲೆ ಜನರಲ್ ಕೊಟ್ವಿ ನಾವು. ಲಕ್ಷ್ಮೀನಾರಾಯಣಪುರ ರೆಡ್ಡಿ ಜನಾಂಗಕ್ಕೆ ಮಂಜುಳಾ ಅವ್ರನ್ನ ಮಾಡಿದ್ವಿ. ಅದಾದಮೇಲೆ ಲಕ್ಷ್ಮಿ ಅವ್ರನ್ನ ಮಾಡಿದ್ವಿ. ಅದಾದಮೇಲೆ ಮತ್ತು ಈಗ ರಮೇಶ್ ಅಣ್ಣ ನಮ್ಮ ಅಕ್ಕ ಸಮಾನವಾದಂಥ ಅಕ್ಕನೇ ಆಗಬೇಕು, ಮುನಿರತ್ನ ಅಕ್ಕನವ್ರು ಮಾಡಿದ್ದೀವಿ. ಇದಾದಮೇಲೆ ಮತ್ತೆ ನವಂಬರಲ್ಲಿ ಬೇರೆ ಊರಿಗೆ ಒಂದು ಅವಕಾಶ ಮಾಡೋಣ ಅಂದ್ಬಿಟ್ಟು ಯಲ್ಲಪ್ಪನವರು ನಾವೆಲ್ಲ ಮಾತಾಡಿದ್ದೀವಿ. ಎಲ್ಲ ಕೂತು ಮಾತಾಡಿಬಿಟ್ಟು ಅವಕಾಶ ಮಾಡಿಕೊಡ್ತೀವಿ. ಇದೇ ರೀತಿ ಪಂಚಾಯತಿಯಲ್ಲಿ ಯಾವುದೇ ರೀತಿಯಲ್ಲಿ ಯಾರು ಈಗ ಈ ಚುನಾವಣೆ ನಡೆದಾಗಲೆಲ್ಲ ಅವಿರೋಧವೇ ಆಯ್ಕೆನೇ ಆಗ್ತಾಯಿದೆ. ಈ ಪಂಚಾಯತಿಯ ನಮ್ಮ ತಾಲೂಕಿನಲ್ಲೇ ಕೆಳಮಟ್ಟದಲ್ಲಿರೋಂಥ ಅಭಿವೃದ್ಧಿ ಕಾಣದಂಥ ಪಂಚಾಯತಿಲ್ಲ ಆದಾಯ ಇಲ್ಲ, ಅಭಿವೃದ್ಧಿ ಅಂತೂ ಮಾಡಿದ್ದಾರೆ. ಯಲ್ಲಪ್ಪನವರು ಸೀನಿಯರ್ ಇದ್ದಾರೆ. ಯಲ್ಲಪ್ಪನವರು, ಈ ರಮೇಶ್ ಅಣ್ಣವರು ಈ ಪಂಚಾಯತಿಗೆ ಸೀನಿಯರ್ ಇರೋದು ಇವರೇನೇ. ಅವ್ರ ಮುಖಾಂತರ ನೆಕ್ಸ್ಟು ಮುಂದಿನ ಯಾರನ್ನ ಮಾಡಬೇಕಂತ ಆಯ್ಕೆ ಮಾಡಬೇಕಂತ ಹೇಳ್ಬಿಟ್ಟು ಅವ್ರ ಹತ್ರ ಮಾತಾಡಿಬಿಟ್ಟು ನವಂಬರ್ವರೆಗೂ ಇರ್ತಾರೆ ರಮೇಶ್ ಅಣ್ಣವರು. ಅದಾದಮೇಲೆ ಒಂದು ತಿಂಗಳಾಗಲಿ 2 ತಿಂಗಳಾಗಲಿ ಒಬ್ಬರನ್ನ ಯಾರು ಬದಲಾವಣೆ ಮಾಡೋಣ ಅಂದ್ಕೊಂಡಿದ್ದೀವಿ. ಅದೇನು ನಾವು ಪಂಚಾಯತಿನೇ ಇರ್ತದೆ ಇದ್ದರೆ ಮಾಡ್ತೀವಿ, ಇಲ್ಲಾದರೆ ಅವರೇ ಕಂಟಿನ್ಯೂ ಆಗಿ ಮುಂದುವರಿಸ್ಕೊಂಡು ಹೋಗ್ತಾರೆ. ಯಾರು 1 ತಿಂಗಳಾಗಲಿ 2 ತಿಂಗಳ ಅವಕಾಶ ಮಾಡ್ಕೊಂಡು ಅಂದ್ಕೊಂಡಿದ್ದೀವಿ. ನೂತನವಾಗಿ ಹುಸ್ಕೂರು ಗ್ರಾಮ ಪಂಚಾಯತಿಗೆ ಅಧ್ಯಕ್ಷರಾಗಿ ಆಗಿದ್ದಂಥ ಮುನಿರತ್ನಮ್ಮ ರಮೇಶ್ ಅವರಿಗೆ ನಾನು ವೈಯಕ್ತಿಕವಾಗಿ ಹಾಗೂ ಗ್ರಾಮಸ್ಥರ ಪರವಾಗಿ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ಈ ಸಭೆಗೆ ಸೇರಿರತಕ್ಕಂಥ ಎಲ್ಲ ಗ್ರಾಮಸ್ಥರುಗಳಿಗೆ ನಮಸ್ಕಾರ. ಮತ್ತು ಈ ಗೌರವ ಸ್ಥಾನಕ್ಕೆ ಆಯ್ಕೆ ಮಾಡಿದಂಥ ಸಹೋದರರಾದ ನಮ್ಮ ಮಧುರಪ್ಪನವರಿಗೂ ಹಾಗೂ ನಮ್ಮ ಸಹೋದರರಾದಂಥ ಯಲ್ಲಪ್ಪನವರಿಗೂ ಹಾಗೂ ಪಾಪಣ್ಣವ್ರು ಬಂದಿಲ್ಲ ಅವರಿಗೂ ಮತ್ತು ಸದಸ್ಯರೆಲ್ಲರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು. ಹಾಗೂ ನಮ್ಮ ತಾಲೂಕಿನ ಶಿವಣ್ಣನವರಿಗೂ ಹೃತ್ಪೂರ್ವಕ ವಂದನೆಗಳು. ಎಲ್ಲ ಊರಿನ ಗ್ರಾಮಸ್ಥರುಗಳಿಗೂ ನಮ್ಮ ಅಭಿನಂದನೆಗಳು. ಇಲ್ಲಿವರೆಗೂ 25 ವರ್ಷದಿಂದ ಸದಾ ನಿಲ್ಲಿಸ್ಕೊಂಡು ಬಂದಿದ್ದೀರಾ, ಎಲ್ರಿಗೂ ಕೂಡ ಹೃತ್ಪೂರ್ವಕ ವಂದನೆಗಳು. ಹುಸ್ಕೂರು ಗ್ರಾಮ ಪಂಚಾಯತಿಯ ಸಾಮಾನ್ಯ ಮಹಿಳೆ ಸ್ಥಾನಕ್ಕೆ ಶ್ರೀಮತಿ ಮುನಿರತ್ನಮ್ಮನವ್ರನ್ನ ಈಗಾಗಲೇ ಮೊದಲು ಒಂದು ಸತಿ ಮಧುರಪ್ಪನವರು ಈ ಪತ್ರಿಕೆ ಮುಖಾಂತರ ಹೇಳಿದರು, ಅಣ್ಣ ನೆಕ್ಸ್ಟ್ ನಿಮ್ಮನ್ನು ಮಾಡ್ತೀರಿ ಅಂತೇಳಿ. ಅದರಲ್ಲೂ ನಾನು ವಿಶೇಷವಾಗಿ ಹೇಳ್ತೀನಿ ಅಂದರೆ, ನಮ್ಮ ಈ ಪಂಚಾಯತಿಲಿ ಎಲ್ಲ ಕಮ್ಯುನಿಟಿಗೂ ಆದ್ಯತೆ ಕೊಟ್ಟು ಅಯ್ಯಪ್ಪನು ಯಾವುದೇ ಎಲೆಕ್ಷನ್ ಇಲ್ದಿರ ರೆಡ್ಡಿ ಕಮ್ಯುನಿಟಿಗೆ SC ST ಎಲ್ಲರಿಗೂ ಸಮಾನತೆ ಕೊಟ್ಟು ನಮ್ಮೆಲ್ಲರಿಗೂ ಅಧಿಕಾರ ಕೊಟ್ಟಿದ್ದಾರೆ. ಅವ್ರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೂ ನನ್ನ ಸೋದರರಾದ ಯಲ್ಲಪ್ಪನವರು ಹಾಗೂ ನನ್ನ ಸ್ನೇಹಿತರಾದ ಪಾಪಣ್ಣವರು ಹಾಗೂ ನನ್ನ 16 ಜನ ಸರ್ವ ಸದಸ್ಯರು ಪಕ್ಷ ಭೇದ ಬಂದಿರೋ ನಮ್ಮನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಹಾಗೂ ಮೊನ್ನೆ ನಮ್ಮ ಶಾಸಕರು ಅವರ ಆಜ್ಞೆಯಂತೆ ನಾವು ಎಲ್ಲರೂ ಈ ಪಂಚಾಯತಿನ ಅಭಿವೃದ್ಧಿ ಪದದತ್ತ ತೆಗೆದುಕೊಳ್ಳೋಣ ಅಂತೇಳಿ ಈ ಪತ್ರಿಕೆ ಮುಖಾಂತರ ಹೇಳ್ತಾ ಇದ್ದೀರಿ. ಅದು ವಿಶೇಷವಾಗಿ ಈ ನಮ್ಮ ಪಂಚಾಯತಿಯಲ್ಲಿ ಒಂದು 30-50 ಜನ ಕುರುಬ ಕಮ್ಯುನಿಟಿ ಇರೋದನ್ನು ಮಧುರಪ್ಪನವರು ಇದು 2ನೇ ಬಾರಿಗೆ ನಮ್ಮನ್ನು ಸಾಮಾನ್ಯ ಮಹಿಳೆ ಮುನಿರತ್ನಮ್ಮರನ್ನು ಆಯ್ಕೆ ಮಾಡಿದ್ದಾರೆ. ಹಾಗೂ ನನ್ನ ಸೋದರ ಯಲ್ಲಪ್ಪನವರು ನಾವಿದ್ದೀರಿ, ನಿನ್ನ ಜೊತೆಲಿ ನಾವೆಲ್ಲರೂ ಕೂಡಿ ಕೆಲಸ ಮಾಡೋಣ ಅಂತ ಹೇಳ್ತಾರೆ. ನಾವು ಇಷ್ಟೇಳಿ ನನ್ನ ಧನ್ಯವಾದಗಳನ್ನು ಮುಗಿಸ್ತೇವೆ. ಏನು ಇವತ್ತು ನಮ್ಮ ಹುಸ್ಕೂರು ಗ್ರಾಮ ಪಂಚಾಯಿತಿಯಲ್ಲಿ ನಮ್ಮ ಮಾನ್ಯ ಶಾಸಕರಾದಂಥ ಶಿವಣ್ಣವರ ಒಂದು ಸಮ್ಮುಖದಲ್ಲಿ ಹಾಗೂ ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಧುರಪ್ಪನವರು ಹಾಗೂ ನಮ್ಮ ಪಾಪಣ್ಣವರ ಒಂದು ನೇತೃತ್ವದಲ್ಲಿ ಮುಖಂಡತ್ವದಲ್ಲಿ ಇವತ್ತು ಹುಸ್ಕೂರು ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷರಾಗಿರ್ತಕ್ಕಂಥ ಮುನಿರತ್ನಮ್ಮ ರಮೇಶ್ ಅವರು ನಮ್ಮ ಎಲ್ಲ ಸರ್ವ ಸದಸ್ಯರು 16 ಜನ ಸದಸ್ಯರು ಎಲ್ಲರೂ ಸೇರಿ ಮುನಿರತ್ನಮ್ಮವ್ರನ್ನ ಇದು 2ನೇ ಬಾರಿಗೆ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿರ್ತೇವೆ. ಹಾಗೂ ನಮ್ಮ ಈ ಪಂಚಾಯಿತಿ ವ್ಯಾಪ್ತಿಯ ಏನು ನಮ್ಮ ಮಧುರಪ್ಪನವರು ನಮ್ಮ ಪಾಪಣ್ಣವರಿದ್ದಾರೆ, ಅವರ ಒಂದು ಮುಖಂಡತ್ವದಲ್ಲಿ ಎಲ್ಲ ಸದಸ್ಯರುಗಳ ಒಂದು ಒಮ್ಮತ ಅಭಿಪ್ರಾಯದಿಂದ ಎಲ್ಲ ಸದಸ್ಯರು ಒಮ್ಮತವಾಗಿ ಅಧ್ಯಕ್ಷರನ್ನು ಆಯ್ಕೆ ಮಾಡಿ ಈ ಪಂಚಾಯಿತಿ ಅಭಿವೃದ್ಧಿ ಕೆಲಸಗಳಿಗೆ ಮುಂದೆ
ಆಗಲಿ ಅಂತ ಎಲ್ಲರೂ ಬಯಸುತ್ತಾ ಎಲ್ಲ ಸದಸ್ಯರು ಒಂದು ಅಭಿಪ್ರಾಯವನ್ನು ಇಟ್ಟುಕೊಂಡು ಈ ಹೊತ್ತಿನ ಅಧ್ಯಕ್ಷರನ್ನು ಆಯ್ಕೆ ಮಾಡಿರುತ್ತೇವೆ. ಹಾಗಾಗಿ ಮುನಿರತ್ನಮ್ಮ ರಮೇಶ್ ಅವರು ಆಯ್ಕೆಯಾಗಿದ್ದಾರೆ. ಅವರು ಈಗ ಯಲ್ಲಪ್ಪ ಅವರು ಹೇಳ್ದಂಗೆ ಪಾಪಣ್ಣ ಮತ್ತು ಮಧುರಪ್ಪನವರ ಸಹಕಾರದಿಂದ ಆಗಿದ್ದಾರೆ. ಇದು 2ನೇ ಬಾರಿಗೆ ಚೇರ್ಮನ್ ಆಗ್ತಾಯಿದ್ದಾರೆ ಮುನಿರತ್ನಮ್ಮವರು. ಅದು ಮೊದಲನೇ ಸರ್ತಿ ಕೂಡ ತುಂಬ ಕೆಲಸಗಳು ಮಾಡಿ ಊರನ್ನ ಅಭಿವೃದ್ಧಿಗಳು ಮಾಡಿದ್ದಾರೆ. ಅಕ್ಕಪಕ್ಕ ಊರುಗಳನ್ನೆಲ್ಲ ತುಂಬ ಅಭಿವೃದ್ಧಿಪಡಿಸಿದ್ರು. ಈಗ 2ನೇ ಸರ್ತಿ ಆಗಿದ್ದಾರೆ. ಅವ್ರಿಗೆ ಶುಭವಾಗಲಿ. ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೆ ಕೆಲಸ ಮಾಡಿ ಇನ್ನೂ ಒಳ್ಳೆ ಅಭಿವೃದ್ಧಿ ಪಡಿಸಲಿ ಮತ್ತು ಒಳ್ಳೆ ಪೋಸ್ಟ್ಗೆ ಹೋಗಲಿ ಅಂತ ಹಾರೈಸ್ತಾ ಅಧ್ಯಕ್ಷರ ಆಯ್ಕೆಯಾದಂಥ ಮುನಿರತ್ನ ರಮೇಶ್ ಅವರಿಗೆ ಅಭಿನಂದನೆ ವ್ಯಕ್ತಪಡಿಸ್ತೀನಿ.